ಕನ್ನಡ ಕಿರುತೆರೆಯ ಬಿಗ್ಗೆಸ್ಟ್ ಶೋ. ನಾನ್ ಮುಂದೆ ಹೋಗ್ಬೇಕಂತಾನೆ ಬಂದಿರೋದು. 17 ವಾರ 20 ಕಂಟೆಸ್ಟೆಂಟ್ಸ್, 6 ಜನ ಫೈನಲಿಸ್ಟ್. ಕನ್ನಡಿಗರು ತುದಿಗಾಲಲ್ಲಿ ಕಾಯ್ತಿರೋ ಮಹಾ ರಿಸಲ್ಟ್. ಕಿಚ್ಚ ಮೇಲೆತ್ತೋ ಕೈ ಯಾರ್ದಿರಬಹುದು? 2 ದಿನಗಳ ಮಹಾ ಮನೋರಂಜನೆ. ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ. ಹಾಯ್ ಹಲೋ ನಮಸ್ಕಾರ. ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕಣಿ. 20 ಕಂಟೆಸ್ಟೆಂಟ್ ಗಳಲ್ಲಿ 6 ಜನ 17ನೇ ವಾರಕ್ಕೆ ಕಾಲಿಟ್ಟು ಫಿನಾಲೆ ತಲುಪಿದ್ದಾರೆ. ಯಾವ ಇಬ್ಬರು ಸ್ಪರ್ಧಿಗಳ ಕೈ ಕಿಚ್ಚನ ಎಡಗೈ ಬಲಗೈಯಲ್ಲಿರುತ್ತೆ? ಕಿಚ್ಚ ಯಾರ ಕೈ ಮೇಲೆತ್ತುತ್ತಾರೆ? ಯಾರು ವಿನ್ನರ್ ಆಗ್ತಾರೆ ಅನ್ನೋ ಕುತೂಹಲ ವೀಕ್ಷಕರಲ್ಲಿ ದಿನ ಕಳೆದಂತೆಲ್ಲ ಹೆಚ್ಚಾಗ್ತಾ ಇದೆ. ವಿನ್ನರ್ ಯಾರಾಗ್ತಾರೆ ಅನ್ನೋದನ್ನ ತಿಳಿಯಲು ಇನ್ನು 2 ದಿನ ಮಾತ್ರ ಬಾಕಿ. 17 ವಾರ 20 ಕಂಟೆಸ್ಟೆಂಟ್ ಹೊಂದಿದ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಅದ್ದೂರಿ ತೆರೆ ಬೀಳಲಿದೆ. ಸತತ 17 ವಾರಗಳಿಂದ ಸೋಲು ಗೆಲುವು ಕಳಪೆ ಉತ್ತಮ, ಕಿಚ್ಚನ ಚಪ್ಪಾಳೆ, ಕಿಚ್ಚನ ವೀಕೆಂಡ್ ಪಂಚಾಯಿತಿ ಇದೆಲ್ಲದರೊಟ್ಟಿಗೆ ಬಿಗ್ ಬಾಸ್ ಮನೆಯಲ್ಲಿ ಜೀವಿಸಿದ ಸ್ಪರ್ಧಿಗಳು ಫೈನಲ್ ಹಂತದಲ್ಲಿದ್ದಾರೆ. ಗೆಲುವು ಯಾರ ಕಡೆ ವಾಲುತ್ತೆ, ಗರುಡವ್ವ ಯಾರ ಕೈ ಸೇರ್ತಾಳೆ ಅನ್ನೋದೇ ರೋಚಕ ಹಂತ. ಈ ಸಮಯಕ್ಕಾಗಿ ಕರುನಾಡ ಜನ ಕಾದು ಕೂತಿದ್ದಾರೆ. ಹಾಗಾದ್ರೆ ಯಾರಾಗಬಹುದು ವಿನ್ನರ್? ಬನ್ನಿ ನೋಡ್ತಾ ಹೋಗೋಣ. ಬಿಗ್ ಬಾಸ್ ಕಾರ್ಯಕ್ರಮ ಶುರುವಿನಿಂದಲೂ ಇಲ್ಲಿಯವರೆಗೂ ಸಹಿತ 9:30 ಆದ ನಂತರ ಎಪಿಸೋಡ್ ಹೇಗಿರುತ್ತೆ ನೋಡಬೇಕು ಅಂತ ಹೇಳಿ, ಇನ್ನು ವೀಕೆಂಡ್ ಬಂತು ಅಂತಂದ್ರೆ 9 ಗಂಟೆ ನಂತರ ಕಿಚ್ಚನ ಪಂಚಾಯಿತಿಯನ್ನ ನೋಡಬೇಕು ಅನ್ನೋ ಈ ಆಸೆ ಕಾತುರ, ಈ ಒಂದು ಚಟಪಟಿಕೆ ಯಾವಾಗ್ಲೂ ಕೂಡ ಪ್ರತಿದಿನ ನಡೀತಾ ಇತ್ತು. ಹತ್ತತ್ರ ಇದು ಒಂದು 4 ತಿಂಗಳ ಜರ್ನಿ ಆಗ್ಬಿಡ್ತು. ಸೊ ಹಿಂಗ್ ಬಂದು ಹಿಂಗ್ ಹೋಯ್ತು ಅನ್ನಂಗ್ ಅನಿಸ್ತಾ ಇದೆ. ಆದ್ರೆ ಇಷ್ಟು ಬೇಗ ಫಿನಾಲೆ ಬಂದು ಬಿಡ್ತಾ ಅನ್ನೋದು ಕೂಡ ಇದೆ. ಬಟ್ ಆದ್ರೆ ಏನ್ ಮಾಡ್ತೀರಾ, ಇಷ್ಟು ಸೀಸನ್ಗಳಲ್ಲಿ ಇದೇ ಸೀಸನ್ ಇಷ್ಟು ಲಾಂಗ್ ಟೈಮ್ ಒಂದು ಸೀಸನ್ ನ ಮುಂದುವರೆದಿರೋದು ಅಂತ ಅಂದ್ರೆ, ಬಟ್ ಏನು ಅಂತಂದ್ರೆ ತುಂಬಾ ಚೆನ್ನಾಗಿ ಆಟಗಳು ನಡೀತಾ ಇದ್ವು. ಆದ್ರೆ ಕೆಲವೊಮ್ಮೆ ಬೋರಿಂಗ್ ಅಂತ ಅನಿಸ್ತು. ಬಟ್ ಆಲ್ಮೋಸ್ಟ್ ಇತಿಹಾಸಗಳನ್ನ ಕ್ರಿಯೇಟ್ ಮಾಡಿದೆ, ಹಲವು ದಾಖಲೆಗಳನ್ನ ಸೃಷ್ಟಿ ಮಾಡಿರುವಂತ ಸೀಸನ್ 11 ಅಂತ ಅಂದ್ರೆ ತಪ್ಪಾಗಂಗಿಲ್ಲ. ಲಾಯರ್ ಜಗದೀಶ್ ಅವರ ವಿಚಾರ ಆಗಿರ್ಬೋದು, ಹನುಮಂತ್ ಲಮಾನಿ ಅವರ ವಿಚಾರ ಆಗಿರ್ಬೋದು, ಮತ್ತೆ ರಜತ್ ಅವರ ವಿಚಾರ ಆಗಿರ್ಬೋದು, ಶೋಭಾ ಶೆಟ್ಟಿ ಅವರ ವಿಚಾರ ಆಗಿರ್ಬೋದು, ಮತ್ತೆ 3 ಬಾರಿ ಕ್ಯಾಪ್ಟನ್ ಆಗಿರುವಂತ ಭವ್ಯ ವಿಚಾರ. ಸೊ ಸಾಕಷ್ಟು ರೀತಿಯಾದಂತ ದಾಖಲೆಗಳು ಇದೆ. ಮತ್ತೆ ಒಂದಷ್ಟು ಗಿಮಿಕ್ಗಳು ಕೂಡ ನಡೆದಿದೆ. ಹಾಗೆ ತುಂಬಾ ಪ್ರಾಮಾಣಿಕವಾಗಿ ಆಡುವಂತ ಆಟಗಾರರು ಕೂಡ ಇದ್ದಾರೆ. ಮತ್ತೆ ಒಂದೊಳ್ಳೆ ಎಂಟರ್ಟೈನ್ಮೆಂಟ್ ಕೂಡ ಸಿಕ್ಕಿದೆ. ಮತ್ತೆ ಬೋರಿಂಗ್ ಇರೋ ಕಂಟೆಸ್ಟೆಂಟ್ ಗಳು ಕೂಡ ಇದ್ರು. ಸೊ ಎಲ್ಲಾ ನವರಸಗಳು ಈ ಒಂದು ಸೀಸನ್ ನಲ್ಲಿತ್ತು. ತುಂಬಾ ಚೆನ್ನಾಗಿ ಈ ಒಂದು ಸೀಸನ್ ಮುಂದುವರಿತು ಅಂತ ಹೇಳ್ಬೋದು. ಹಾಗಾದ್ರೆ ಈ ಸೀಸನ್ ನ ಕಂಪ್ಲೀಟ್ ಜರ್ನಿ ಜೊತೆಗೆ ಯಾರು ವಿನ್ನರ್ ಆಗ್ತಾರೆ ಅನ್ನೋ ಕುತೂಹಲಕಾರಿ ಮಾಹಿತಿಯನ್ನ ನಮ್ಮ ಒಂದು ಚಾನೆಲ್ ನಲ್ಲಿ ನೀವು ಕೇಳ್ಬೋದು. ಬನ್ನಿ ಹಾಗಾದ್ರೆ ಯಾರು ವಿನ್ನರ್ ಆಗ್ಬಹುದು ಅನ್ನೋದನ್ನ ಹೇಳ್ತೀನಿ, ಕೇಳಿ. 20 ಕಂಟೆಸ್ಟೆಂಟ್ಗಳಲ್ಲಿ ಫಿನಾಲೆ ತಲುಪಿದ್ದು ಮಾತ್ರ 6 ಜನ ಸ್ಪರ್ಧಿಗಳು. ಇದರಲ್ಲಿ ಯಾರು ವಿನ್ನರ್ ಆಗಬಹುದು, ಯಾರಿಗೆ ರನ್ನರ್ ಅಪ್ ಸಿಗಬಹುದು ಅನ್ನೋ ಕುತೂಹಲ ಚಟಪಟಿಕೆ ಕ್ಷಣಕ್ಕೂ ಕೂಡ ಹೆಚ್ಚಾಗ್ತಾನೆ ಇದೆ. ಅದರಲ್ಲೂ ಬಿಗ್ ಬಾಸ್ ಕಾರ್ಯಕ್ರಮದ ಸಾರಥಿ ಕಿಚ್ಚ ಸುದೀಪ್ ಅವರು, ಇದು ನನ್ನ ಕೊನೆಯ ಸೀಸನ್, ಮುಂದಿನ ಸೀಸನ್ ನಲ್ಲಿ ನಾನು ನಿರೂಪಣೆಯನ್ನ ಮಾಡೋದಿಲ್ಲ ಅಂತ ಹೇಳಿ ಪೋಸ್ಟ್ ಅನ್ನ ಹಾಕಿದ್ರು. ಸೊ ಹೀಗಿರುವಾಗ ಕಿಚ್ಚನ ನಿರೂಪಣೆಯಲ್ಲಿ ಬಿಗ್ ಬಾಸ್ ಫಿನಾಲೆ ಇದೇ ಕೊನೆಯದಾಗಿರೋ ಕಾರಣಕ್ಕಾಗಿ ಹಲವರಲ್ಲಿ ಬೇಜಾರು ಎದ್ದು ಕಾಣ್ತಾ ಇದೆ. ಮತ್ತೊಂದು ಕಡೆ ಕಿಚ್ಚನ ಎಡಗೈ ಬಲಗೈ ಯಾರ ಕೈ ಇರಬಹುದು ಅನ್ನೋ ಕುತೂಹಲವೂ ಕೂಡ ಇದೆ. ಹಾಗೆ ಕಿಚ್ಚ ಸುದೀಪ್ ಅವರ ಬಾಯಿಂದ ಯಾರು ವಿನ್ನರ್ ಆಗ್ತಾರೆ ಅನ್ನೋದನ್ನ ಕೇಳೋದಕ್ಕೆ ಜನ ಕಾದು ಕುಳಿತಿದ್ದಾರೆ. ಸೊ ಹಾಗಾದ್ರೆ ಕಿಚ್ಚ ಸುದೀಪ್ ಅವರು ಯಾರ ಒಂದು ಕೈಯನ್ನ ಮೇಲೆತ್ತಿ ಯಾರು ವಿನ್ನರ್ ಅಂತ ಹೇಳ್ತಾರೆ ಅದನ್ನ ನೋಡ್ಲಿಕ್ಕೆ ಜನ ಕಾದಿದ್ದಾರೆ. ನೋಡೋಣ ಏನೇನಾಗುತ್ತೆ ಅಂತ ಹೇಳಿ. ಇನ್ನು ಉಳಿದಿರುವಂತ 6 ಜನ ಸ್ಪರ್ಧಿಗಳಲ್ಲಿ 2 ವೈಲ್ಡ್ ಕಾರ್ಡ್, 4 ಸೀಸನ್ ಆರಂಭದಿಂದಲೂ ಬಂದಿರೋದು ನಿಮಗೆ ಗೊತ್ತಿದೆ. ಸೊ ಇವರಲ್ಲಿ ಯಾರ ಕೈಗೆ ಗರುಡವ್ವ ಒಲಿಯಬಹುದು ಅನ್ನೋದು ಕೂಡ ಪ್ರಶ್ನೆ ಇದೆ. ಬಹುತೇಕ ಜನ ಮೊದಲ ವೈಲ್ಡ್ ಕಾರ್ಡ್ ಮೂಲಕ ಬಿಗ್ ಬಾಸ್ ಮನೆಗೆ ಕಾಲಿಟ್ಟಿರುವಂತ ಹನುಮಂತು ವಿನ್ನರ್ ಆಗಬೇಕು ಅನ್ನುವಂತ ದೊಡ್ಡ ಮಹದಾಸೆಯನ್ನ ಹೊಂದಿದ್ದಾರೆ, ಕನಸನ್ನ ಕಂಡಿದ್ದಾರೆ. ವಿನ್ನರ್ ಅಂತ ಹೇಳಿ ಹನುಮಂತನನ್ನೇ ನೋಡಬೇಕು ಅಂತ ಹೇಳಿ ಜನ ಕಾತರದಲ್ಲಿದ್ದಾರೆ. ಹಾಗೆ ತ್ರಿವಿಕ್ರಮ್ಗೆ ಫಸ್ಟ್ ರನ್ನರ್ ಅಪ್ ಸಿಗಬೇಕು ಅನ್ನೋದು ಕೂಡ ಆಸೆ ಇದೆ. ಈ ವಿಚಾರದಲ್ಲಿ ಬಿಗ್ ಬಾಸ್ ಗಿಮಿಕ್ ಮಾಡಿ ಹನುಮಂತನಿಗೆ ರನ್ನರ್ ಅಪ್ ಕೊಟ್ಟು ಮತ್ತಿನ್ಯಾರಿಗಾದ್ರೂ ವಿನ್ನರ್ ಕೊಡ್ತಾರೆ ಅನ್ನೋ ತವಕವು ಕೂಡ ಬಿಗ್ ಬಾಸ್ ನೋಡುವಂತಹ ವೀಕ್ಷಕರಲ್ಲಿದೆ. ಸೊ ಹೀಗಾಗಿ ಈ ಬಾರಿ ಹನುಮಂತ ವಿನ್ನರ್ ಆಗ್ತಾರೋ ಇಲ್ವಾ ಅನ್ನುವಂತ ಸಾಕಷ್ಟು ಗೊಂದಲಗಳು ಸಿಕ್ಕಾಪಟ್ಟೆ ಹಲ್ಚಲ್ ಎಬ್ಬಿಸ್ತಾ ಇದೆ. ಸೊ ಹಾಗಾದ್ರೆ ಯಾರು ವಿನ್ನರ್ ಆಗ್ಬೋದು ಅನ್ನೋದನ್ನ ಕೇಳಿ.
ಇದನ್ನ ನಾವು ಸುಳ್ಳು ಮಾಹಿತಿಯನ್ನ ಕೊಟ್ಟು ವ್ಯೂಸ್ ನ ಗಳಿಸಬೇಕು ಮತ್ತೆ ಹೆಚ್ಚು ಪ್ರಚಾರವನ್ನ ಪಡಿಬೇಕು ಅನ್ನೋ ಗಿಮಿಕ್ನಿಂದ ನಾವು ಈ ರೀತಿಯಾಗಿ ಹೇಳ್ತಾ ಇದ್ದೀವಿ ಅಂತ ಅನ್ಕೊಳ್ಬೇಡಿ. ಯಾಕಂತಂದ್ರೆ ಮೂಲ ಮಾಹಿತಿಯ ಪ್ರಕಾರ ಮತ್ತೆ ಕೆಲವೊಂದಿಷ್ಟು ಅಂದಾಜುಗಳು, ಕೆಲವೊಂದಿಷ್ಟು ಊಹೆಗಳು ಮತ್ತೆ ಕೆಲವೊಂದಿಷ್ಟು ನಿಖರ ಮಾಹಿತಿಯ ಮೇರೆಗೆ ನಾವು ಕೊಡ್ತಾ ಇರುವಂತಹ ಇನ್ಫಾರ್ಮೇಶನ್ ಇದಾಗಿತ್ತು. ಹನುಮಂತ ಲಮಾನಿನೇ ವಿನ್ನರ್ ಅಂತ ಹೇಳಿ ಕೇಳಿ ಬರ್ತಾ ಇದೆ. ಸೊ ಹಾಗಾದ್ರೆ ಹನುಮಂತ ಲಮಾನಿ ವಿನ್ನರ್ ಯಾಕೆ ಆಗ್ತಾರೆ? ತ್ರಿವಿಕ್ರಮ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಯಾಕಂತಂದ್ರೆ ಕಲರ್ಸ್ ಕನ್ನಡದಲ್ಲಿ ಹಲವು ಸೀರಿಯಲ್ಗಳನ್ನ ಮಾಡಿ ಕಲರ್ಸ್ ಕನ್ನಡದ ಮೂಲಕವೇ ಲಾಂಚ್ ಆಗಿರುವಂತಹ ಪ್ರತಿಭೆ ತ್ರಿವಿಕ್ರಮ್ ಅವರಿಗೆ ವಿನ್ನರ್ ಕೊಡ್ತಾರೆ ಅನ್ನೋ ಸುದ್ದಿಗಳು ಕೂಡ ಇದೆ. ಇಲ್ಲಿ ಹನುಮಂತ ಲಮಾನಿಯವರು ಜಿ ಕನ್ನಡದ ಮೂಲಕ ಲಾಂಚ್ ಆಗಿರುವಂತಹ ಹುಡುಗ, ಜೊತೆಗೆ ಜಿ ಕನ್ನಡದಲ್ಲಿ ಅವರು ರನ್ನರ್ ಅಪ್ ಕೂಡ ಆಗಿದ್ರು. ಸೊ ಹೀಗಾಗಿ ಜಿ ಕನ್ನಡದಿಂದ ಬಂದಿರುವಂತಹ ಹನುಮಂತನಿಗೆ ವಿನ್ನರ್ ಭಾಗ್ಯ ಸಿಗೋದಿಲ್ಲ. ಹನುಮಂತ ಒಳ್ಳೆಯ ಅಭ್ಯರ್ಥಿ ಮತ್ತೆ ಒಂದೊಳ್ಳೆಯ ಸ್ಪರ್ಧಿ, ತುಂಬಾ ಚೆನ್ನಾಗಿ ಆಟವನ್ನ ಆಡ್ಕೊಂಡು ಬಂದಿದ್ದಾರೆ. ಸೊ ಆದ್ರೂ ಸಹಿತ ಬಿಗ್ ಬಾಸ್ ಕಲರ್ಸ್ ಕನ್ನಡದಲ್ಲಿ ಬಂದಿರುವಂತಹ ತ್ರಿವಿಕ್ರಮ್ ಅವ್ರಿಗೆ ವಿನ್ನರ್ ಮಾಡಿ ಹನುಮಂತನಿಗೆ ಮೋಸ ಮಾಡ್ತಾರೆ, ಹನುಮಂತನ ಆಟಕ್ಕೆ ಬರೆ ಹಾಕ್ತಾರೆ, ಹನುಮಂತ ಆಡಿದ್ದೆಲ್ಲ ವೇಸ್ಟ್ ವ್ಯರ್ಥ ಅಂತ ಹೇಳಿ ಜನ ಮಾತಾಡ್ತಿದ್ದಾರೆ. ಸೊ ಆದ್ರೆ ಮೂಲ ಮಾಹಿತಿಯ ಪ್ರಕಾರ ಹನುಮಂತನನ್ನೇ ವಿನ್ನರ್ ಮಾಡ್ತಾರೆ ಅನ್ನೋದು ಇದು ನಿಖರ ಮಾಹಿತಿ. ಹೇಗೆ ಅಂತಂದ್ರೆ ಹನುಮಂತ ಲಮಾನಿಗೆ ಹ್ಯೂಜ್ ಫ್ಯಾನ್ ಫಾಲೋವಿಂಗ್ ಇದೆ. ಸೊ ನೀವು ಎಲ್ಲೇ ಹೋಗಿ ಎಲ್ಲೇ ಕೇಳಿ ಯಾರಾಗಬೇಕು ವಿನ್ನರ್ ಅಂತ ಕೇಳಿದಾಗ ಹನುಮಂತ ಲಮಾನಿನೇ ವಿನ್ನರ್ ಆಗಬೇಕು ಅನ್ನೋದಿದೆ. ಅದರ ಜೊತೆಗೆ ನಿನ್ನೆ ಎಪಿಸೋಡ್ ಅನ್ನ ನೀವು ಗಮನಿಸಿರ್ತೀರಾ, ಬಿಗ್ ಬಾಸ್ ಮನೆಗೆ ಹಲವು ಜನ ಕಾಲಿಟ್ಟಿದ್ರು. ಆ ಸಂದರ್ಭದಲ್ಲಿ ಮೋಕ್ಷಿತಾ, ತ್ರಿವಿಕ್ರಮ್ ಇವರು ಬಂದು ಹೋದಾಗ ಜನಗಳ ರಿಯಾಕ್ಷನ್ ಅನ್ನ ನೀವು ಗಮನಿಸಿದ್ರಿ. ಜೊತೆಗೆ ಹನುಮಂತ ಲಮಾನಿ ಅವರು ಬಂದ ನಂತರ ಅಲ್ಲಿ ನೆರೆದಿರುವಂತಹ ಜನ ಹನುಮಂತನನ್ನ ಕೊಂಡಾಡಿದ್ದು, ಅಪ್ಪಿಕೊಂಡಿದ್ದು, ಅವರ ಕೈ ಹಿಡಿದು ಕುಲುಕ್ತಾ ಇರುವಂತದ್ದು, ಜೊತೆಗೆ ಅವ್ರ ಜೊತೆ ಒಂದೆರಡು ಮಾತಾಡಿದ್ರೆ ಸಾಕು ಅನ್ನುವಂತ ಒಂದು ನಿರೀಕ್ಷೆ, ಜೊತೆಗೆ ಹನುಮಂತನಿಗೆ ಹಾಡು ಹೇಳಿಸ್ತಾ ಇರುವಂತಹ ರೀತಿ, ಜೊತೆಗೆ ಹನುಮಂತನಿಗೆ ಕೇಳಿರುವಂತಹ ಪ್ರಶ್ನೆ. ಸೊ ಇದೆಲ್ಲವನ್ನ ಗಮನಿಸ್ತಾ ಇದ್ರೆ ಹನುಮಂತಾನೇ ವಿನ್ನರ್ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ಹನುಮಂತನ ಮೇಲೆ ಜನಗಳ ಪ್ರೀತಿ ಅಪಾರವಾಗಿದೆ. ಹನುಮಂತ ಕರುನಾಡ ಜನರ ಹೃದಯವನ್ನ ಗೆದ್ದಿದ್ದಾನೆ. ಇಂತಹ ಸಂದರ್ಭದಲ್ಲಿ ಹನುಮಂತನಿಗೆ ಮೋಸ ಮಾಡಿ ಬಿಗ್ ಬಾಸ್ ಒಂದು ವೇಳೆ ತ್ರಿವಿಕ್ರಮ್ ಅವರೇ ವಿನ್ನರ್ ಅಂತ ಹೇಳಿ ಅನೌನ್ಸ್ ಮಾಡಿಬಿಟ್ರೆ ಮುಂದಿನ ಸೀಸನ್ ನಾವು ನಡೆಸಲಿಕ್ಕೆ ಆಗೋದಿಲ್ಲ. ವೀಕ್ಷಕರ ಪ್ರೀತಿಯಿಂದ ದೂರ ಉಳಿದು ಬಿಡ್ತೀವಿ, ವೀಕ್ಷಕರ ಕಣ್ಣಲ್ಲಿ ನಾವು ಮೋಸ ಮಾಡಿದ್ವಿ ಅನ್ನೋದು ಗೊತ್ತಾಗ್ಬಿಡುತ್ತೆ. ಸೊ ಹೀಗಾಗಿ ಹನುಮಂತನನ್ನೇ ವಿನ್ನರ್ ಅಂತ ಹೇಳಿ ಘೋಷಣೆ ಮಾಡಿದ್ರಾಯ್ತು ಅನ್ನೋ ಆಲೋಚನೆ, ಚಿಂತನೆಗಳು ಈಗ ಬಿಗ್ ಬಾಸ್ ತಂಡದವರದಾಗಿದೆ. ಸೊ ಹೀಗಾಗಿ ಹನುಮಂತ ಲಮಾನಿಯನ್ನ ವಿನ್ನರ್ ಮಾಡ್ತಾರೆ. ನೋಡಿ, ಜನಗಳಿಗೆ ಹೆದರಿ ಬಿಗ್ ಬಾಸ್ ತಂಡ ವಿನ್ನರ್ ಮಾಡ್ತಾ ಇದೆಯಾ? ನೋ ವೇ. ಯಾಕೆಂತಂದ್ರೆ ಹನುಮಂತ ಲಮಾನಿಯಂತಹ ಸ್ಪರ್ಧಿ ಇದುವರೆಗೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಯಾರು ಕೂಡ ನೋಡಲಿಕ್ಕೆ ಆಗಿರೋದಿಲ್ಲ. ಯಾಕಂತಂದ್ರೆ ಹನುಮಂತ ಒಬ್ಬ ಹಳ್ಳಿ ಹುಡುಗ, ಮುಗ್ಧತೆ, ಜೊತೆಗೆ ತನ್ನ ಒಂದು ವ್ಯಕ್ತಿತ್ವ, ಇದೆಲ್ಲವೂ ಕೂಡ ಹನುಮಂತನಿಗೆ ಒಂದು ರೀತಿ ಪ್ಲಸ್ಸೇ ಆಯ್ತು ಅಂತ ಹೇಳ್ಬೋದು. ಜೊತೆಗೆ ಹನುಮಂತ ಎಂತಹ ಸಂದರ್ಭವೇ ಆಗಿರಲಿ ತಾವು ತೆಗೆದುಕೊಳ್ಳುವಂತ ಆ ಒಂದು ಸ್ವಂತ ನಿರ್ಧಾರ ಇದೆಯಲ್ಲ, ಸೊ ಇದು ಕರ್ನಾಟಕದ ಜನತೆಗೆ, ಕರ್ನಾಟಕದ ಜನರ ಪ್ರೀತಿಯನ್ನ ಗಳಿಸಲಿಕ್ಕೆ ಒಂದು ರೀತಿ ಆಯುಧ ಆಯ್ತು ಅಂತಾನೆ ಹೇಳ್ಬೋದು, ಅಸ್ತ್ರ ಆಯ್ತು ಅಂತಾನೆ ಹೇಳ್ಬೋದು. ಇನ್ನೊಂದು ವಿಚಾರ, ನಿನ್ನೆ ಎಪಿಸೋಡ್ ಅಲ್ಲಿ ನೀವು ಗಮನಿಸಿರ್ತೀರಾ, ಹನುಮಂತ ಲಮಾನಿಯವರು ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ನಾನು ಬರೋದಿಲ್ಲ ಅಂತ ಹೇಳ್ತಾ ಇದ್ರಂತೆ. ಆದ್ರೆ ಬಿಗ್ ಬಾಸ್ ತಂಡ ಅವರಿಗೆ ಒತ್ತಾಯ ಮಾಡಿ ಕರೆಸಿದ್ರಂತೆ. ಅದು ಏನಂತ ಹೇಳಿದ್ರು ಅಂತಂದ್ರೆ, ಇದು ಕಿಚ್ಚ ಸುದೀಪ್ ಅವರು ನಡೆಸ್ಕೊಡ್ತಾ ಇರುವಂತಹ ಕೊನೆಯ ಸೀಸನ್ ಆಗಿದೆ, ಜೊತೆಗೆ ಈ ಒಂದು ಸೀಸನ್ ಅಲ್ಲಿ ನೀವು ಇರಲೇಬೇಕು. ಸೊ ಹೀಗಾಗಿ ಕಿಚ್ಚನ ಒಂದು ಈ ಸೀಸನ್ ಅಲ್ಲಿ ನೀವಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಹನುಮಂತನನ್ನ ಈ ರೀತಿ ಬಿಗ್ ಬಾಸ್ ತಂಡ ಕನ್ವಿನ್ಸ್ ಮಾಡಿ ಅವರನ್ನ ಕರೆಸ್ಕೊಂಡಿದ್ದಾರಂತೆ. ಅದನ್ನ ಯಾರೆಲ್ಲ ನಿನ್ನೆ ಒಂದು ಎಪಿಸೋಡ್ ಅನ್ನ ನೋಡಿರ್ತಾರೆ ನೋಡಿ, ಅವ್ರಿಗೆಲ್ಲ ಕ್ಲಿಯರ್ ಆಗಿ ಗೊತ್ತಿರುತ್ತೆ. ಅದರ ಜೊತೆಗೆ ಒಂದಷ್ಟು ಸುದ್ದಿಗಳು ಓಡಾಡ್ತಾ ಇದೆ, ಇವರು ಸ್ಕ್ರಿಪ್ಟ್ ಅಲ್ಲ ಬಿಗ್ ಬಾಸ್ ಇದು ಅಂತ ಹೇಳ್ತಾರೆ. ಅಂತಂದ್ರೆ ಇತ್ತೀಚೆಗೆ ಗೊತ್ತಾಗ್ತಾ ಇರುವಂತ ವಿಚಾರ, ಕಿಚ್ಚ ಸುದೀಪ್ ಅವರು ಇದು ಅವರ ಒಂದು ಕೊನೆಯ ಸೀಸನ್ ಆಗಿರುತ್ತೆ, ಇನ್ನು ಮುಂದೆ ಅವರು ನಿರೂಪಣೆ ಮಾಡೋದಿಲ್ಲ ಅನ್ನೋದು. ಬಟ್ ಒಳಗಡೆ ಇರುವಂತಹ ಸ್ಪರ್ಧಿಗಳಿಗೆ ಹೇಗೆ ಗೊತ್ತಾಯ್ತು? ಅದರಲ್ಲೂ ಬಿಗ್ ಬಾಸ್ ತಂಡ ಮುಂಚೆನೆ ಅವರಿಗೆ ಹೇಳಿ ಕರೆಸಿದೆ ಅಂತ ಈ ರೀತಿಯಾದಂತಹ ವಿಚಾರಗಳನ್ನ ಹನುಮಂತ ಲಮಾನಿಯವರ ಬಾಯಿಂದನೇ ಹೊರಬಿತ್ತು. ಸೊ ಇದೆಲ್ಲವನ್ನ ನೋಡಿದಾಗ ಒಂದು ಕ್ಷಣ ಸ್ಕ್ರಿಪ್ಟೆಡ್ ಅಂತ ಅನ್ಸುತ್ತೆ. ಬಟ್ ಕೆಲವೊಮ್ಮೆ ಏನು ಮಾಡೋಕ್ಕಾಗಂಗಿಲ್ಲ, ಒಂದೊಳ್ಳೆ ರಿಯಾಲಿಟಿ ಶೋ ನಡೀತಾ ಇದೆ, ಜನಕ್ಕೊಂದು ಎಂಟರ್ಟೈನ್ಮೆಂಟ್ ಸಿಗ್ತಾ ಇದೆ ಅನ್ಕೊಂಡು ಸುಮ್ಮನಾಗಬೇಕು. ಸ್ಕ್ರಿಪ್ಟೆಡ್ ಅಥವಾ ರಿಯಾಲಿಟಿನ ಅದು ಅವ್ರಿಗೆ ಬಿಡೋಣ. ಇನ್ನೊಂದು ವಿಚಾರ ನೀವು ಅರ್ಥ ಮಾಡ್ಕೊಳ್ಳಿ, ಬಿಗ್ ಬಾಸ್ ಮನೆಯಲ್ಲಿ ಮೋಕ್ಷಿತಾ ಅವ್ರಿಗೆ ಮತ್ತೆ ಹನುಮಂತ ಲಮಾನಿಗಂತೂ ಹ್ಯೂಜ್ ಫ್ಯಾನ್ ಫಾಲೋವಿಂಗ್ ಇದೆ. ಯಾಕಂತಂದ್ರೆ ಅವರು ತೆಗೆದುಕೊಳ್ಳುವಂತ ಪ್ರಾಮಾಣಿಕ ನಿರ್ಧಾರ ಮತ್ತೆ ಅವರ ವ್ಯಕ್ತಿತ್ವ, ಅವರು ಆಡುವಂತಹ ಆಟದ ಶೈಲಿ, ಇದೆಲ್ಲದರ ಒಟ್ಟಿಗೆ ಹನುಮಂತನಿಗೆ ಮತ್ತೆ ಮೋಕ್ಷಿತಾಗೆ ಒಂದೊಳ್ಳೆ ಹ್ಯೂಜ್ ಫ್ಯಾನ್ ಫಾಲೋವಿಂಗ್ ಇದೆ ಅಂತ ಅಂದ್ರೆ ತಪ್ಪಾಗಂಗಿಲ್ಲ. ಅದರಲ್ಲೂ ಅವ್ರು
ಅವರಿಬ್ರು ಕೂತ್ಕೊಂಡು ನಿನ್ನೆ ಮಾತಾಡ್ತಾ ಇರೋದನ್ನ ನೀವು ಗಮನಿಸಿದ್ರಿ. ನಾವು ಹಳೆ ಸೀಸನ್ಗಳನ್ನ ನೋಡ್ಕೊಂಡು ಬಂದಿದ್ರೆ ಒಳ್ಳೇದಾಗ್ತಾ ಇತ್ತು ಅಂತ ಹೇಳ್ತಾರೆ. ಯಾಕಂತಂದ್ರೆ ಇವರು ಮೂಲತಃ ಜೀ ಕನ್ನಡದವ್ರು ಆಗಿರೋ ಕಾರಣಕ್ಕಾಗಿ ಇವ್ರದೇ ಆದಂತ ಶೋಗಳಲ್ಲಿ ಬ್ಯುಸಿ ಆಗ್ಬಿಟ್ಟಿರ್ತಾರೆ. ಇನ್ನೊಂದು ಶೋನಲ್ಲಿ ನಡೀತಾ ಇರುವಂತ ಕಾರ್ಯಕ್ರಮವನ್ನ ನೋಡ್ಲಿಕ್ಕೆ ಆಗಿರೋದಿಲ್ಲ, ಟೈಮ್ ಸಿಕ್ಕಿರೋದಿಲ್ಲ. ಸೊ ಆ ಟೈಮ್ನಲ್ಲಿ ಅವರಿಬ್ರು ಮಾತಾಡ್ಕೊಂತಿರ್ತಾರೆ. ನಾವು ಹಳೆಯ ಸೀಸನ್ಗಳನ್ನ ನೋಡ್ಕೊಂಡು ಬಂದಿದ್ರೆ ಇನ್ನೂ ಹೆಂಗ್ ಆಟ ಆಡ್ಬೋದು ಅನ್ನೋದು ನಮ್ಗೊಂದು ಸ್ವಲ್ಪ ಐಡಿಯಾ ಬರ್ತಿತ್ತು ಅಂತ ಮಾತಾಡ್ತಾರೆ. ಹನುಮಂತ ಲಮಾನಿ ಅವರು ಹೇಳ್ತಾರೆ. ಆಗ ಮೋಕ್ಷಿತಾ ಅವ್ರು ಹೇಳ್ತಾರೆ, ಫಸ್ಟ್ ಹೂ ಅಂದ್ಬಿಟ್ಟು ತದನಂತರ ಒಂದು ಮಾತು ಹೇಳ್ತಾರೆ, ನಾವು ನೋಡದೆ ಬಂದಿರೋದೇ ಒಳ್ಳೇದಾಯ್ತು, ನೋಡಿ ಬಂದಿದ್ರೆ ನಾವು ಅವ್ರಂಗೆನೆ ಆಡ್ಲಿಕ್ಕೆ ಶುರು ಮಾಡ್ತಿದ್ವಿ, ನಮ್ಮ ತನನ ನಾವು ಬಿಟ್ಟು ಕೊಟ್ಬಿಡ್ತಿದ್ವಿ, ನಾವು ಇವತ್ತೇನು ಸ್ವಂತ ನಿರ್ಧಾರಗಳನ್ನ ತೆಗೆದುಕೊಂಡು ನಮ್ಮ ವ್ಯಕ್ತಿತ್ವದ ಮೂಲಕ ಜನಗಳ ಪ್ರೀತಿನ ಗೆದ್ದಿದ್ದೇವಲ್ವಾ, ಇದು ಆಗ್ತಿರ್ಲಿಲ್ಲ. ಸೊ ಹೀಗಾಗಿ ನಾವು ನೋಡದೆ ಬಂದಿದ್ದೇ ಒಳ್ಳೇದಾಯ್ತು ಅಂತ ಹೇಳಿ ಮೋಕ್ಷಿತಾ ಅವ್ರು ಹೇಳ್ತಾರೆ. ಆಕ್ಚುಲಿ ಅವ್ರು ಹೇಳಿರೋ ಮಾತು ಕರೆಕ್ಟ್ ಆಗೇ ಇದೆ. ನೋಡಿ ಬಂದು ಅವರಂತೆಯೇ ಅವ್ರು ಆಕ್ಟ್ ಮಾಡಿದ್ರೆ ಇದು ಒಂದು ರೀತಿ ಹೆಂಗಾಗ್ಬಿಡ್ತಿತ್ತು ಅಂತಂದ್ರೆ ಪ್ಯಾಟರ್ನ್ ಆಗಿ ಹೋಗ್ಬಿಡ್ತಿತ್ತು. ನಿನ್ನೆ ಬಿಗ್ ಬಾಸ್ ಹೇಳ್ದಂಗೆ ಹನುಮಂತ ಲಮಾನಿ ಅವರು ತಮ್ಮ ಸ್ವಂತಿಕೆ, ತಮ್ಮ ಸ್ವಂತ ಆಟ, ತಮ್ಮ ಇಂಡಿವಿಜುವಲ್ ಆಟದ ಮೂಲಕವೇ ಅವರು ಬಿಗ್ ಬಾಸ್ ಮನೆಗೆ ಒಂದು ಹೊಸ ಸ್ವರವನ್ನೇ ತಂದು ಕೊಟ್ಟಂಗಿದೆ. ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಮತ್ತೆ ಎಲ್ಲರಿಗೂ ಕೂಡ ಕೌಂಟರ್ನ ಕೊಡೋದು ಕೂಡ ತುಂಬಾ ಚೆನ್ನಾಗಿ ಇರುತ್ತೆ. ಅವರು ಎಲ್ಲರೂ ವಾದ ಮಾಡ್ತಾರೆ, ಎಲ್ಲರೂ ಬೈದಾಡ್ತಾರೆ, ಜಗಳ ಮಾಡ್ಕೊಂತಾರೆ, ಕೆಲವೊಮ್ಮೆ ಹಲ್ಲೆ ಮಾಡೋ ಹಂತಕ್ಕೂ ಕೂಡ ಹೋಗ್ತಾರೆ. ಆದ್ರೆ ನಮ್ಮ ಹನುಮಂತು ಮಾತ್ರ ಸ್ಮಾರ್ಟ್ ಆಗಿ ಥಿಂಕ್ ಮಾಡ್ತಾರೆ, ಜೊತೆಗೆ ಸ್ಮಾರ್ಟ್ ಆಗಿ ಉತ್ತರವನ್ನ ಕೊಡ್ತಾರೆ. ಅವರು ಹಾಡು ಹೇಳೋದೇ ಅವ್ರಿಗೆ ಬಂಡವಾಳ ನೋಡಿ. ಸೊ ಹಾಡಿನ ಮೂಲಕವೇ ಅವ್ರಿಗೆ ಅರ್ಥ ಆಗಂಗೆ ಮತ್ತೆ ಇಲ್ಲಿ ಜನಗಳ ಪ್ರೀತಿನೂ ಕೂಡ ಗೆಲ್ತಾರೆ. ಜೊತೆಗೆ ಎದುರಾಳಿ ಸ್ಪರ್ಧಿಗೆ ಯಾವ ರೀತಿ ಉತ್ತರ ಕೊಡಬೇಕು ಅನ್ನೋದನ್ನ ಹಾಡಿನ ಮೂಲಕವೇ ಪದಕಟ್ಟಿ ಉತ್ತರವನ್ನ ಕೊಡ್ತಾರೆ. ಸೊ ಇದೆಲ್ಲವೂ ಕೂಡ ಹನುಮಂತನ ಸ್ಮಾರ್ಟ್ನೆಸ್. ಸೊ ಹೀಗಾಗಿ ಇದೆಲ್ಲವನ್ನ ಆಲೋಚನೆ ಮಾಡಿ ಬಿಗ್ ಬಾಸ್ ಹನುಮಂತನಿಗೆ ಟ್ರೋಫಿ ಕೊಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ದಾರೆ. ಹನುಮಂತನಿಗೆ ಟ್ರೋಫಿ ಸಿಗುತ್ತೆ. ಭಾನುವಾರದ ರಾತ್ರಿ ಯಾರು ವಿನ್ನರ್ ಅನ್ನೋದು ಗೊತ್ತಾಗತ್ತೆ. ಸೊ ಅದಕ್ಕಿಂತ ಮುಂಚೆ ಪ್ರೆಡಿಕ್ಷನ್ ನಾವು ಮಾಡ್ತಾ ಇರೋದು ಹನುಮಂತಾನೇ ವಿನ್ನರ್ ಅಂತ ಹೇಳಿ. ಇದು ಪ್ರೆಡಿಕ್ಷನ್ ಮಾತ್ರ ಅಲ್ಲ, ನಿಖರವಾದ ಮಾಹಿತಿ. ನಿಮ್ಮ ಪ್ರಕಾರ ಯಾರು ವಿನ್ನರ್ ಆಗಬಹುದು ಅನ್ನೋದನ್ನ ಕಾಮೆಂಟ್ ಮಾಡ್ತಾ ಹೋಗಿ. ಮತ್ತೆ ನಾವು ಕೊಟ್ಟಿರುವಂತಹ ರಿವ್ಯೂ ಬಗ್ಗೆ ನಿಮಗೆ ಏನ್ ಅನಿಸ್ತು ಅನ್ನೋದ್ರ ಬಗ್ಗೆ ಕೂಡ ತಿಳಿಸಿ. ಮತ್ತೆ ಹನುಮಂತು ವಿನ್ನರ್ ಅಂತ ಹೇಳಿದ್ವಿ, ಮತ್ತೆ ಉಳಿದ ಸ್ಪರ್ಧಿಗಳ ವಿಚಾರ ಏನು ಅಂತ ಕೇಳಿದ್ರೆ ತ್ರಿವಿಕ್ರಮ್ ಅವರು ಫಸ್ಟ್ ರನ್ನರ್ ಅಪ್ ಅಂತೂ ಆಗ್ತಾರೆ. ಸೆಕೆಂಡ್ ರನ್ನರ್ ಅಪ್ ಅಂತ ಬಂದು ಮಂಜು ಅವರಂತೂ ಆಗಬಹುದು ಅನ್ನೋದಿದೆ. ಇನ್ನು ಥರ್ಡ್ ರನ್ನರ್ ಅಪ್ ಅಂತ ಬಂದ್ರೆ ಮೋಕ್ಷಿತಾ ಅವರ ಕೈಗೆ ಥರ್ಡ್ ರನ್ನರ್ ಅಪ್ ಸಿಗಬಹುದು ಅನ್ನೋದಿದೆ. ಇನ್ನು ಭವ್ಯ ಮತ್ತೆ ಇವರ ರಜತ್ ಅವರ ಕತೆ ಏನು ಅಂತಂದ್ರೆ ಇವರ ವಿಚಾರದಲ್ಲಿ ಏನಾದ್ರೂ ಗಿಮಿಕ್ ಮಾಡ್ತಾರಾ ಅನ್ನೋದನ್ನ ನೋಡ್ಬೇಕು. ಭವ್ಯ ಅವರು ಕಲರ್ಸ್ ಕನ್ನಡದಿಂದ ಬಂದಿರುವಂತ ಪ್ರತಿಭೆ. ಸೊ ಹೀಗಾಗಿ ಭವ್ಯ ಅವರಿಗೆ ಥರ್ಡ್ ರನ್ನರ್ ಅಪ್ ಕೊಡ್ತಾರಾ ಅಥವಾ ಮೋಕ್ಷಿತಾಗೆ ಥರ್ಡ್ ರನ್ನರ್ ಅಪ್ ಅನ್ನ ಕೊಡ್ತಾರೆ ನೋಡ್ಬೇಕಾಗತ್ತೆ. ಜೊತೆಗೆ ರಜತ್ ಅವರಿಗೆ ಯಾವುದು ಸಿಗೋದಿಲ್ಲ ಅನ್ಸುತ್ತೆ. ಒಂದು ವೇಳೆ ಫೋರ್ತ್ ರನ್ನರ್ ಅಪ್ ಏನಾದ್ರು ಇದ್ರೆ ಅದು ರಜತ್ ಅವರಿಗೆ ಸಿಗಬಹುದು ಅನ್ನೋದಿದೆ. ಅಥವಾ ಇವರಲ್ಲೇ ಯಾರಿಗೋ ಹಂಚಿಕೆ ಆಗಿ ಹೋಗ್ಬಿಡುವುದು. ಆದ್ರೆ ರಜತ್ ಅವ್ರಿಗೆ ಯಾಕೆ ಸಿಗುವುದಿಲ್ಲ ಅಂತಂದ್ರೆ ರಜತ್ ಅವರು ಬರೀ 50 ದಿನದಿಂದ ಬಂದಂತಹ ವ್ಯಕ್ತಿ ಆಗಿರೋ ಕಾರಣಕ್ಕಾಗಿ. ರಜತ್ ಅವ್ರದ್ದು ಪ್ಲಸ್ ಏನು ಅಂತಂದ್ರೆ 50 ದಿನದ ನಂತರ ಬಂದರೂ ಸಹಿತ ಅವರು ಫಿನಾಲೆಗೆ ತಲುಪಿದ್ದಾರೆ. ಇದೇ ಒಂದು ಅವರಿಗೆ ದೊಡ್ಡ ಪ್ಲಸ್ ಆಗಿದೆ. ಇದೇ ಅವರಿಗೆ ದೊಡ್ಡದಾಗಿ ಸಿಕ್ಕಿರುವಂತಹ ಬಹುಮಾನ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ 17 ವಾರಗಳಿಂದ ನುರಿತಂತಹ ಹಳೆಯ ಸ್ಪರ್ಧಿಗಳಿದಾರಲ್ಲ, ಸೊ ಇವರಿಗೆ ಯಾರಿಗಾದ್ರೂ ಒಬ್ಬರಿಗೆ ಸಿಗ್ಬೇಕು ಅನ್ನೋದು ಇದು ಜನರ ಹೆಬ್ಬಯಕೆ ಆಗಿದೆ. ಸೊ ನೋಡೋಣ ಯಾರಿಗೆ ಸಿಗುತ್ತೆ ಏನಾಗುತ್ತೆ ಅಂತ. ಬಟ್ ವಿನ್ನರ್ ಮಾತ್ರ ಹನುಮಂತನೇ ಆಗಿದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಸಿಗೋಣ. ನಮಸ್ಕಾರ.